ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನ್ಯೂ ಇಯರ್ಗೆ ತುಂಬ ಪ್ಲ್ಯಾನ್ ಮಾಡಿ ಯಾವುದೂ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು 1ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಆಗಿಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ನಿನ್ನೆ ಗವಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಇಲ್ಲೇ ಸಕಲೇಶ್ಪುರದಲ್ಲಿ ಹಾಲ್ಟ್ ಆದ್ರಿ. ಸೊ ಇವತ್ತೆಲ್ಲ ಫ್ರೆಶ್ ಅಪ್ ಆಗಿ ಒಂದು 10 ಗಂಟೆ ಆಗಿದೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಸೊ ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ. ಒಂದು 15 ಕಿಲೋಮೀಟರ್ ಇದೆ ಧರ್ಮಸ್ಥಳಕ್ಕೆ. ಸೊ ಇಲ್ಲಿ ರೈಟ್ ತೊಗೊಂಡಿದ ತಕ್ಷಣ ಇಲ್ಲೆಲ್ಲ ಸೋಡಾ ಮತ್ತು ಅನಾನಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಒಂದು ಸಾಸ್ ಬೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಒಳ್ಳೆ ಫ್ಲೇವರ್ ಸೋಡಾ ಎಲ್ಲ ಇದೆ. ಯಾಕಂತೀಯಾ ಮಸಾಲ ಸೋಡಾ ನೋಡೋಣ ಇವಾಗ. ಫಿಲ್ಟರ್ ಸೋಡಾ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸಕಾಲಾಗಿತ್ತು, ಬ್ಯೂಟಿಫುಲ್ ಆಗಿದೆ. ಹೆವಿ ಐತಲ್ಲ ಕ್ರೌಡು. ಬಸ್ಗಳೆಲ್ಲ ನಿಂತ ಐತೆ. ಪಾರ್ಕಿಂಗ್ ಸಿಗೋದ ಡೌಟ್. ಸೊ ರೀಚ್ ಆಗಿದ್ದೀರಿ. ಸಿಕ್ಕಾಪಟ್ಟೆ ಗಾಡಿಗಳು ನಿಂತೈತೆಲ್ಲ. ಪಾರ್ಕಿಂಗ್ ಸಿಗೋದು ಡೌಟೇ ಅನಿಸ್ತಿದೆ. ಇದೇ ಫಸ್ಟ್ ಟೈಮ್ ನ್ಯೂ ಇಯರ್ಗೆ ಬಂದಿರೋದು ಧರ್ಮಸ್ಥಳಗೆ. ಕ್ರೌಡ್ ಯಾವ ಥರ ಇರುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ನೋಡಿದ್ರೆ ಗಾಡಿ ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆನೇ ಕ್ರೌಡ್ ಇದೆ. ಎಲ್ಲೂ ನಿಲ್ಸಕ್ಕೆ ಆಗಲ್ಲ ಅನ್ಸುತ್ತೆ. ಇಲ್ಲ ಎಲ್ಲೂ ಸಿಗೋ ಡೌಟ್. ಏನಾಗಿ ಮಾಡೋದಲ್ಲ ಬರಲಿ. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಹೆವಿ ಅಂದರೆ ಹೆವಿ ಕ್ರೌಡು. 4 ಅವರ್ 5 ಅವರ್ ಆಗುತ್ತಂತೆ ದರ್ಶನಗೆ. ನೋಡೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸು ಧರ್ಮಸ್ಥಳದ್ದು. ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿರೋದು. ಹೊಸ ವರ್ಷದಕ್ಕೋಸ್ಕರ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅನಿಸುತ್ತೆ. ಮೇಲೆಲ್ಲ ನೋಡ್ಬೋದು POPಲೆಲ್ಲ ಶಿವಲಿಂಗ ಎಲ್ಲ ಮಾಡಿರೋದು. ಇದು ದೇವಸ್ಥಾನ ಒಳಗಡೆ ಅಲಂಕಾರ ಮಾಡಿರೋದು. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ದೇವಸ್ಥಾನ ಸುತ್ತಲೂ ಇದೇ ಥರ ಫುಲ್ಲಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಸೂಪರಾಗಿದೆ. ಇನ್ನೂ ಸ್ವಲ್ಪ ಕ್ಲೀನಾಗಿ ರೆಕಾರ್ಡ್ ಮಾಡೋಣ ಅಂದರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ರೆಕಾರ್ಡ್ ಮಾಡೋದಕ್ಕೆಲ್ಲ. ಸೊ ಅದಕ್ಕೆ ಆದಷ್ಟು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಎಲ್ಲ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ತುಂಬ ಪೀಸ್ಫುಲ್ ಆಗಿತ್ತು ಈ ಸತಿ ದರ್ಶನ ಮಾತ್ರ. ಒಳಗಡೆ ದೇವ್ರ ದರ್ಶನ ಆದಮೇಲೆ ಅನ್ನಪ್ರಸಾದಕ್ಕೆ ಹೋಗೋ ಟೈಮಲ್ಲಿ ಸ್ವಾಮಿಗಳು ಕಾಣಿಸ್ಕೊಂಡ್ರು. ಸೊ ಅವ್ರದ್ದು ಆಶೀರ್ವಾದ ತೊಗೊಂಡು ಆಮೇಲೆ ಅನ್ನಪ್ರಸಾದಕ್ಕೆ ಹೋಗ್ಬಿಟ್ಟು ಇದು ಸೌದಡ್ಕ ಗಣಪತಿ ಟೆಂಪಲ್ಲು. ಇಲ್ಲಿ ಜಾಸ್ತಿ ಗಂಟೆಗಳು ಕಟ್ಟಿರ್ತಾರೆ, ಅದಕ್ಕೆ ಗಂಟೆ ಗಣಪತಿ ಅಂತ ಫೇಮಸ್ ಆಗಿದೆ. ಇದು ಧರ್ಮಸ್ಥಳದಿಂದ ಕುಕ್ಕೆ ಹೋಗೋ ರೋಡಲ್ಲಿ ಸಿಗುತ್ತೆ ನಮಗೆ.
ಆಲ್ ಸೊ ಸೂಪರ್ ಆಗಿ ನಡೆಯಿತು ಧರ್ಮಸ್ಥಳ ದರ್ಶನ. ಆಫ್ಟರ್ ಲಾಂಗ್ 3 hours ವೇಟ್ ದರ್ಶನ ಮುಗೀತು. ದೇವ್ರ ಮಾತ್ರ ಸೂಪರ್ ಆಗಿ ಅಲಂಕಾರ ಮಾಡಿದ್ರು. ಇಡೀ ಧರ್ಮಸ್ಥಳನೇ ತುಂಬಾ ಅದ್ದೂರಿಯಾಗಿ ಅಲಂಕಾರ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಅನ್ನ ಪ್ರಸಾದಕ್ಕೆ ಹೋಗಿದ್ರಿ. ಅದು ಮುಗಿಸ್ಕೊಂಡು ಸೌದಡ್ ಗಣೇಶಕ್ಕೆ ಬಂದ್ವಿ. ಅದು ತುಂಬಾ ವಾಯ್ಸ್ ಇತ್ತು ಅಂದ್ಬಿಟ್ಟು ಕಾರಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ. ಇವಾಗೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಕ್ ಕುಕ್ಕೆಗೆ ಹೋಗ್ತಾ ಇದ್ರಿ. ಕುಕ್ಕೆ 4 ಗಂಟೆಗೆ ಓಪನ್ ಅಂತೆ. ಸೊ ಇವಾಗ ಸದ್ಯಕ್ಕೆ 3:30 ಆಗಿದೆ ಟೈಮ್. ಹೋಗೋದಕ್ಕೆ 1 hour ಅಟ್ಲೀಸ್ಟ್ ಬೇಕಾಗುತ್ತೆ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ದರ್ಶನ ಮುಗಿಸ್ತ್ರಿ. ಜಸ್ಟ್ 10 ನಿಮಿಷದ ದರ್ಶನ ಮುಗಿತು. ಜಾಸ್ತಿ ಏನು ರಶ್ ಇರಲಿಲ್ಲ ಇಲ್ಲಿ. ಸೊ ಆರಾಮಾಗಾಯ್ತು. ಕಲ್ಗಳೆಲ್ಲ ಚುಚ್ಚಿ ಕಾಲು ಸಿಕ್ಕಾಪಡೆ ನೋಡ್ತೈತೆ. ಹೋಗ್ಬಿಟ್ಟು ಮನೆಗೆ ರೆಸ್ಟ್ ತೊಗೊಬೇಕು. ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ರಿ. ಇನ್ನು ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಸಿ ಯು.